ಸ್ಥಳೀಯ ವಿಪ್ರ ಸೇವಾ ಸಮಿತಿಯಿಂದ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಯೋಗಾನ ನರಸಿಂಹ ದೇವಾಲಯದಲ್ಲಿ 13ನೇ ವರ್ಷದ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯು ಪ್ರಾರಂಭಗೊಂಡಿತು. ಮುಂಜಾನೆ ವೇದ ವಿದ್ವಾಂಸ ನಟರಾಜ್ ಮತ್ತು ನಂಜುಂಡ ಭಟ್ರವರ ನೇತೃತ್ವದಲ್ಲಿ ವಿಪ್ರ ಬಾಂಧವರಿಂದ ಅರುಣ ಮತ್ತು ಪವಮಾನ ಪಾರಾಯಣವನ್ನು ಏರ್ಪಡಿಸಲಾಗಿತ್ತು. ನಂತರ ವಾಸವಿ ಮಹಿಳಾ ಮಂಡಳಿಯಿಂದ ತಿರುಪಾವೈ ಪಟ್ಟಣ ಮತ್ತು ನಾರಸಿಂಹ ಸ್ತೋತ್ರವನ್ನು ಪಠಿಸಲಾಯಿತು. ರಾತ್ರಿ ಇಲ್ಲಿನ ಮಾದರಿ ಶಾಲಾ ಮಕ್ಕಳಿಂದ ನಾಗೇಶ್ ನಿರ್ದೇಶನದಲ್ಲಿ ಹಚ್ಚೇವು ಕನ್ನಡದ ದೀಪ, ನವದುರ್ಗಿಯರಿಯ ನಮನ ಮತ್ತು ಶಿವತಾಂಡವ ನೃತ್ಯ ರೂಪಕವನ್ನು ಸಾದರಪಡಿಸಲಾಯಿತು. ವಿದ್ಯಾರ್ಥಿಗಳಿಗೆ ವಿಪ್ರ ಸೇವಾ ಸಮಿತಿ ಅಧ್ಯಕ್ಷ ವಿಜಯಕುಮಾರ್, ಕಾರ್ಯದರ್ಶಿ ಸುರೇಶ್ ರಂಗೇರಿ ಮತ್ತು ಶ್ರೀನಿವಾಸ್ ನೆನಪಿನ ಕಾಣಿಕೆಯನ್ನು ನೀಡಿದರು. ಗುರುವಾರ ದೇವಾಲಯದಲ್ಲಿ ಎಂದಿನಂತೆ ಮುಂಜಾನೆ ಸಾರ್ವಜನಿಕರಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ತನಿ ಎರಸಲಾಯಿತು. ಮಧ್ಯಾಹ್ನ ದೇವಾಲಯದಲ್ಲಿ ವಿಶೇಷವಾಗಿ ಶಾಲಿಪಿಷ್ಟ ಆರಾಧನಾ ಹೋಮವನ್ನು ಏರ್ಪಡಿಸಲಾಗಿದ್ದು, ಪೂಜೆಯ ನಂತರ ಮಹಾಮಂಗಳಾರತಿಯ ನೆರವೇರಿಸಲಾಯಿತು. ಬಂದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಂಜೆ ಚಿಕ್ಕುಡಿ ಬಾಯ್ಸ್ ತಂಡದಿಂದ ಷಷ್ಠಿ ದೀಪೋತ್ಸವ ಮತ್ತು ಉಂಜಲೋತ್ಸವವನ್ನು ಏರ್ಪಡಿಸಲಾಗಿದ್ದು, ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದರು.